ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಎಂಎಂ ರಾಜಿಬಾಯಿ. ಇವತ್ತು ನಾವು ರಾಣಿ ಚೆನ್ನಮ್ಮಾಜಿಯ ಪುಣ್ಯಭೂಮಿಯಾಗಿರ್ತಕ್ಕಂಥ ಕಿತ್ತೂರಿನಲ್ಲಿದ್ದೇವೆ. ಕಿತ್ತೂರು ಪಟ್ಟಣ ಪಂಚಾಯಿತಿಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಚುನಾವಣೆ ಅತ್ಯಂತ ತುರುಷಿನಿಂದ ಕೂಡಿತ್ತು. ಸಾಕಷ್ಟು ಸಲ ಅದು ಇದು ಚರ್ಚೆಗೇನು ಕೂಡ ಕಾರಣ ಆಗಿತ್ತು. ಆದರೆ ಈಗ ಅವತ್ತು ಅಂತಿಮವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆ ಅತ್ಯಂತ ಸರಳ ಮತ್ತು ಸುಸೂತ್ರವಾಗಿ ನಡೆದಿದೆ. ನಮ್ಮ ಜೊತೆಗೆ ಇವತ್ತು ಪ್ರಪ್ರಥಮ ಕಿತ್ತೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಹನೀಫನ ಸುತ್ತಗಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಈ ಕುರಿತು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ನಮಸ್ಕಾರ. ಮೊದಲನೇ ಮಾತು, ನಿಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತೈತಿ. ಯಾಕಂದ್ರೆ ಪ್ರಪ್ರಥಮವಾಗಿ ಪಟ್ಟಣ ಪಂಚಾಯಿತಿಯ ಒಂದು ಅಧ್ಯಕ್ಷರಾಗಿ ಅತಿ ಉತ್ತಮವಂತ ಒಂದು ಸೇವೆಯನ್ನು ಕೊಟ್ಟಂಥವ್ರು ನೀವು. ಇವತ್ತು ಮತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ತಮ್ಮ ಮನೆಗೆ ಉಪಾಧ್ಯಕ್ಷ ಸ್ಥಾನ ಇವತ್ತು ಒಂದು ಒಲಿದು ಬಂದಿದೆ. ಈ ಸಂದರ್ಭದಲ್ಲಿ ಈ ಕಿತ್ತೂರಿನ ಜನತೆಗೆ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ? ಪ್ರಥಮವಾಗಿ ನೀವು ನನಗೆ ಹೊಗಳಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ನಾನು ನನ್ನ ಕರ್ತವ್ಯವನ್ನು ಪೂರೈಸಿದ್ದೇನೆ ಹೊರತು ನಾನು ಏನಿಲ್ಲೇ ನಾನು ಹೊಗಳಬೇಕು ಅಥವಾ ಇದು ಮಾಡಬೇಕಂತಿಲ್ಲ. ನನಗೇನು ರಾಣಿ ಚೆನ್ನಮ್ಮನ ಊರು ಕರೆದ ಪ್ರಥಮ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಾಡಿದ್ದರಿಂದ ನನ್ನ ಕರ್ತವ್ಯ ಏನು ನಂದು ಅರ್ಥವನ್ನು ನಾನು ಕೆಲಸ ಮಾಡಿದ್ದೀನಿ. ಅದು ಬಂದಿದೆ. ಮತ್ತು ಈಗಾಗಲೇ ಮತ್ತೆ ಬೇರೆ ಏನು ಪ್ರಶ್ನೆ ಅಂತ ಹೇಳಿ. ಈಗ ಕಿತ್ತೂರನ್ನ ಯಾವ ರೀತಿ ಅಭಿವೃದ್ಧಿ, ಕಿತ್ತೂರಿನ ಒಂದು ಅಭಿವೃದ್ಧಿ ಮತ್ತು ವೇಗವಾಗಿ ಪಟ್ಟಣ ಬೆಳೀತಾ ಇದೆ. ಆದರೆ ಸರ್ಕಾರದಿಂದ ಬರುವಂಥ ಅನುದಾನ ಯಾವ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಾಗಿತ್ತು, ಬರ್ತಾ ಇಲ್ಲ. ಅದಕ್ಕೆ ಆ ಒಂದು ಉದ್ದೇಶ ಏನು ತಾವೇನು ಹೇಳಿಕೆ ಇಷ್ಟಪಡ್ತೀವಿ? ಕಿತ್ತೂರು ರಾಣಿ ಚೆನ್ನಮ್ಮನ್ನು 1824ರಿಂದ ಅವರು ಹೋರಾಟ ಮಾಡಿ ಅವರು ಕಿತ್ತೂರು ಸಂಸ್ಥಾನವನ್ನು ಇದು ಮಾಡಿದ್ದಾರೆ. ಮತ್ತು ಮೊದಲನೇ ಮಾತು ಏನು ಹೇಳಬೇಕಂತಂದ್ರೆ, ಈಗ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ. ಯಾವ ಥರ ಮಾನ್ಯ ಮುಖ್ಯಮಂತ್ರಿಯವರು ಸಂಗೊಳ್ಳಿ ರಾಯಣ್ಣನ ಊರಿಗೆ ಅಭಿಮಾನಿ ಹಿಡಿದು ಸಂಗೊಳ್ಳಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ತಾಯಿ ನಾಡನ್ನು ಮೊದಲು ಅಭಿವೃದ್ಧಿ ಮಾಡಬೇಕು. ರಾಣಿ ಚೆನ್ನಮ್ಮನ ಮೊದಲು ತಾಯಿ ಆದ ನಂತರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರಿಗೆ ಮೊದಲು ಆದ ಒಂದು ದೊಡ್ಡ ಪ್ರಮಾಣದ ಒಂದು ಯೋಜನೆ ಹಾಕಿ ಅದು ಅಭಿವೃದ್ಧಿ ಮಾಡಬೇಕನ್ನೋದು ಈ ಸಲ ಬಜೆಟ್ನಾಗೆ ಹೆಚ್ಚಿಗೆ ಪ್ರಮಾಣ ಅಮೌಂಟ್ ಕೊಡಬೇಕನ್ನೋದು ನಮ್ಮದು. ಈ ಬರ್ತಕ್ಕಂಥ ಒಂದು ಬಜೆಟ್ನಲ್ಲಿ ಕಿತ್ತೂರಿನ ಅಭಿವೃದ್ಧಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಕಲಿಸಿ ಹೆಚ್ಚಿನ ಬಜೆಟನ್ನು ನೀಡಬೇಕನ್ನೋದು ನಿಮ್ಮ ಒಂದು ಅಭಿಪ್ರಾಯ? ಹೌದೌದು. ಇದು ನಮ್ಮದು ಅಷ್ಟೇ ಅಭಿಪ್ರಾಯ ಅಲ್ಲ, ಕಿತ್ತೂರು ಜನರದ್ದು ಅಭಿಪ್ರಾಯ ಇದೆ ಇದು. ಯಾಕಂದರೆ ಹಿಸ್ಟೋರಿಕಲ್ ಪ್ಲೇಸ್ ಇದ್ದಿದ್ದರಿಂದ ಇಲ್ಲಿ ಕಿತ್ತೂರು ಉತ್ಸವ 200 ವರ್ಷದ ಉತ್ಸವ ಆಚರಣೆ ಆಯಿತು. ಈಗ ಕಿತ್ತೂರು ಶಾಸಕರು ಸಹ ಇದರ ಬಗ್ಗೆ ಭಾಳ ಕಾಳಜಿ ವಹಿಸಿ ಇದು ಕೆಲಸ ಮಾಡಾಕ್ತಾರೆ. ಮಾಜಿಯವರು ಸಹ ಅದ್ರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಆದರೆ ಈ ಸಲ ಏನೈತೆ ನೋಡ್ರಿ, ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ. ಏನಪ್ಪ ಅದು ಹಿಸ್ಟೋರಿಕಲ್ ಪ್ಲೇಸ್ಗೆ ಆ ಒಂದು ಯೋಜನೆ ಐತಿ. ಅದು ಯೋಜನೆ ತೊಗೊಂಬಂದ್ರೆ ಅದಕ್ಕೆ ಸಾಕಷ್ಟು ಅನುದಾನ ಬರ್ತೈತಿ. ಮಾನ್ಯ ಮುಖ್ಯಮಂತ್ರಿ ಅದು ಆ ಯೋಜನೆದಾಗ ಹಾಕಬೇಕು. ಇಲ್ಲ ಬಜೆಟ್ನಾಗ ಇದಕ್ಕೆ ಒಂದು 200-300 ಕೋಟಿ ರೂಪಾಯಿ ಮೀಸಲು ಇಟ್ಟು ಇದಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮದು ಕಿತ್ತೂರು ಜನರದ ಅಭಿಪ್ರಾಯ ಇದೆ. ನಮ್ಮದು ಕೂಡ ಇದರ ಅಭಿಪ್ರಾಯ. ಏನು ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ? ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೋದು? ನೋಡ್ರಿ, ಕಿತ್ತೂರು ಕೋಟೆ ಇದೆ. ಕಿತ್ತೂರಾಗ ಡೆವಲಪ್ ಆಗುವಂಥದ್ದು ಭಾಳ ಅದಾವೆ. ಪ್ರವಾಸಿ ಸ್ಥಾನ ಐತಿ. ಪ್ರವಾಸಿ ಸ್ಥಾನ ಮಾಡುವಂಗೆ ಅದಕ್ಕೆ ಗಾರ್ಡನ್ಗಳು ಮಾಡಬೇಕು. ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು. ಎಲ್ಲ ಎ ಟು ಜೆಡ್ ಭಾಳ ಅದಕ್ಕೆ ಒಳಚರಂಡಿ ವ್ಯವಸ್ಥೆ ಇದೆ. ಪ್ರಾಧಿಕಾರದಾಗ ಹೆಚ್ಚಿಗೆ ಅನುದಾನ ಕೊಡ್ರಿ. ಮತ್ತು ಕಿತ್ತೂರು ಡೆವಲಪ್ಮೆಂಟ್ ಸಲುವಾಗಿ ವಿಶೇಷವಾಗಿ ಅನುದಾನ ಹೆಚ್ಚಿಗೆ ಕೊಟ್ಟು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ನನ್ನ ಅವರಲ್ಲಿ ವಿನಂತಿ. ಒಟ್ಟಾರೆ ವೀಕ್ಷಕರೇ, ಕಿತ್ತೂರನ್ನು ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಂತ ಒಂದು ಕಾಳಜಿಯನ್ನು ವಹಿಸಬೇಕು. ಇಲ್ಲಿ ಈ ಕಿತ್ತೂರನ್ನು ಅಭಿವೃದ್ಧಿಪಡಿಸೋದ್ರಿಂದ ಇಲ್ಲಿ ಪ್ರವಾಸೋದ್ಯಮ ಬೆಳೀತದೆ. ಪ್ರವಾಸೋದ್ಯಮ ಬೆಳೆಯೋದರಿಂದ ಇಲ್ಲಿಯ ಜನರ ಒಂದು ಆರ್ಥಿಕ ಪರಿಸ್ಥಿತಿನೂ ಕೂಡ ಚೇತರಿಗೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರುವ ಬಜೆಟಿನಲ್ಲಿ ಒಂದು ಕಿತ್ತೂರಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕಂತ ಹೇಳಿ ಹನೀಫ್ ಸುತ್ತಗಟ್ಟಿ ಅವರು ಮತ್ತು ಈ ಸಮಯವಾಣಿ ಮತ್ತು ಗಡಿನಾಡು ಸಮಾಚಾರಕ್ಕೆ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ರಮ ತಗೊಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಮಗೆ ವೀಕ್ಷಕರಿಗೆ ತಮ್ಮ ಗಮನಕ್ಕೆ ತರ್ತಾ ಇದೆ.